ಎಲ್ಲರಿಗೂ. ನನ್ನ ಹೆಸರು ವಿಕ್ಟರ್. ನಾನು ಜನವರಿಯಲ್ಲಿ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೆ. ನನಗೆ ಒಬ್ಬರು ನನ್ನ ಫ್ರೆಂಡ್ ನನ್ನ ಸುಶೀಲ್ ಸರ್ನ ಕರ್ಕೊಂಡು ಬಂದು ಈ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿಸಿದರು. ಆ ಟೈಮಲ್ಲಿ ಅವರಿಗೆ ಗೊತ್ತಿರಲಿಲ್ಲ ನನಗೆ ಏನು ಸಮಸ್ಯೆ ಉಂಟಂತೇಳಿ. ಅವ್ರು ಜಸ್ಟ್ ನನ್ನ ಫ್ರೆಂಡ್ ನಾನೆಲ್ಲೊಮ್ಮೆ ಬರಬೇಕಂತ ಹೇಳಿದ್ರು, ಬಂದರು ಮನೆಗೆ ಬಂದ ನಂತರ ಈ ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಕೊಟ್ಟರು. ಆ ಸಮಯದಲ್ಲಿ ಅವರಿಗೆ ಗೊತ್ತಾದರೂ ನನ್ನಲ್ಲಿ ಕೆಲವೊಂದು ಸಮಸ್ಯೆಗಳು ಉಂಟಂತೆ. ಆ್ಯಕ್ಚುಲಿ ನಾನು ಆರ್ಥ್ರೈಟಿಸ್ ಪೇಷಂಟ್. ಕೋವಿಡ್ ವ್ಯಾಕ್ಸಿನ್ ತಗೊಂಡ ಸೆಕೆಂಡ್ ಡೇಯಿಂದ ನನಗೆ ಗಂಟು ನೋವೆಲ್ಲ ಸ್ಟಾರ್ಟ್ ಆದದ್ದು. ಅದರ ನಂತರ ಸಾಧಾರಣ 1 ವರ್ಷ ಬೆಡ್ ರಿಡನ್ ಅಂತ ಹೇಳ್ಬೋದು. ಎಲ್ಲಿ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ, ಮನೆಯಲ್ಲಿ ಇದ್ದವನು. ಸ್ವಲ್ಪ ಒಂದು ಮೆಡಿಸಿನಿಂದ ಎದ್ದು ನಡೆಯುವಾಗ ನಮ್ಮ ಸುಶೀಲ್ ಸರ್ ಬಂದು ಜನವರಿಯಲ್ಲಿ ಪ್ರಾಡಕ್ಟ್ ನಾಲೆಜ್ ಕೊಟ್ಟರು. ಆ ಸಮಯದಲ್ಲಿ ಹಣದ ಸಮಸ್ಯೆ ಕೂಡ ತುಂಬ ಇತ್ತು. ಅವರಿಗೆ 1 ವಾರದ ಸಮಯ ಕೇಳಿ ನಾನು 1 ವಾರದ ನಂತರ ಅವರಲ್ಲಿ ನನ್ನ ಪ್ರಾಡಕ್ಟ್ ಸ್ವಲ್ಪ ಅರ್ಜೆಂಟ್ ಕೊಡಿ, ನನಗೆ ಸಮಸ್ಯೆ ಜಾಸ್ತಿ ಉಂಟು ಅಂತ ಹೇಳಿದ್ದೆ. ಅವರಿಗೆ ಗೊತ್ತುಂಟು ನನ್ನ ಮನೆಯಲ್ಲಿ ಮುಂದೆನೇ ಒಂದು ಡಬ್ಬಿ ಉಂಟು ಪೇನ್ ಕಿಲ್ಲರ್ ಇದ್ದು, ಈಗಲೂ ಸಹ ಉಂಟು. ಅದರಲ್ಲಿ ಉಳಿದ ಮಾತ್ರೆಗಳು ಅವರು ಬಂದು ಕೊಟ್ಟ ನಂತರ ಉಳಿದ ಮಾತ್ರೆಗಳು ಈಗ ಸಹ ಉಂಟು. ಮ್ಯಾಕ್ಸಿಮಮ್ 500. ಆ ಟ್ಯಾಬ್ಲೆಟ್ ತಗೊಳ್ಳದೆ ಇಲ್ಲಿ ಹೋಗ್ತಾ ಇರಲಿಲ್ಲ, ಯಾಕಂದರೆ ಹೊರಗೆ ನನಗೆ ತೋರಿಸಲಿಕ್ಕೆ ಬೇಡ ಇತ್ತು. ನನಗೆ ಬೆನ್ನು ಬಗ್ಗೋದಿಲ್ಲ, ಸೊಂಟ ಬಗ್ಗೋದಿಲ್ಲ ಅಂತೇಳಿ. ಅದರಿಂದ ಹೊರಗೆ ಹೋಗುವಾಗ ಟ್ಯಾಬ್ಲೆಟ್ ತಗೊಂಡು ಹೋಗ್ತಾ ಇದ್ದೆ. ಜೊತೆಗೆ ಹೇಗೆ ಅಂತ ಹೇಳಿದ್ರೆ, ಸೈಂಟ್ ಅಲೋಷಿಯಸ್ ಪ್ರೈಮರಿ ಸ್ಕೂಲಲ್ಲಿ PTA ವೈಸ್ ಪ್ರೆಸಿಡೆಂಟ್ಸ್ ಆಗಿದೆ. ಸೊ ಬೆಳಿಗ್ಗೆ ಇದ್ದು ಪ್ರೋಗ್ರಾಮ್ಸ್ಗೆ ಹೋಗಬೇಕು, ಬೆನ್ನು ಬಗ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರೆ ಬೆನ್ನು ಸ್ಟಿಫ್ನೆಸ್ ಅಂದರೆ ಇಷ್ಟೇ ತಿರ್ಬೋದು, ಬೈಕ್ ಓಡಿಸ್ಲಿಕ್ಕೆ ಸಾಗ್ತಾ ಇರಲಿಲ್ಲ. ಈ ಪ್ರಾಡಕ್ಟ್ ತಗೊಂಡ ನಂತರ ನನ್ನ ಮೂಮೆಂಟ್ ಯಾವ ರೀತಿ ಉಂಟು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಈ ಮೂಮೆಂಟ್ ನನಗೆ ಬಂದಿದೆ. ಅದೇ ಟೈಮಲ್ಲಿ ನಾನೊಂದು ಓಲಾ ಸ್ಕೂಟರ್ ತಗೊಂಡಿದ್ದೆ. 2 ದಿವಸದಲ್ಲಿ ನಾನು ಮಾಡ್ತೇನೆ ಅಂತ ಹೇಳಿದ್ದೆ. ಇಲ್ಲಿ ಒಬ್ಬ ನನ್ನ ಫ್ರೆಂಡ್ ಇದ್ದಾರೆ, ಅವರಿಗೆ ಸಹ ಗೊತ್ತಿತ್ತು ನನಗೆ ಆಗೋದಿಲ್ಲ, ಇದು ಮಾಡ್ತೇನೆ ನಾನು. ಅದು ಬಂದದ್ದು ನನ್ನ 18 ತಾರೀಕಿಗೆ, ಜನವರಿ 18ಗೆ ನನಗೆ ಡೆಲಿವರಿ ಆದದ್ದು. ಸರ್ ಪ್ರಾಡಕ್ಟ್ ಕೊಟ್ಟದ್ದು 19 ತಾರೀಕಿಗೆ, 2 ದಿವಸ. ನಾನು ಮಾರ್ತೇನೆ ಅಂತ ಹೇಳಿದ್ದ ಬೈಕನ್ನು ಇದುವರೆಗೆ ಮಾರಲಿಲ್ಲ, ಇದುವರೆಗೆ ಸಹ ಓಡಿಸ್ತಾ ಇದ್ದೆ. ಇದುವರೆಗೆ ನನ್ನ ಮಿನಿಮಮ್ ನನ್ನ ಬೈಕ್ ರೈಡಿಂಗ್ ದಿನಕ್ಕೆ 80 ಕಿಲೋಮೀಟರ್ ಉಂಟು. ಇಲ್ಲಿ ಬೈಕ್ ರೈಡ್ ಮಾಡೋರು ಇರ್ಬೋದು, 20-30 ಕಿಲೋಮೀಟರ್ ಮಾಡುವಾಗಲೇ ಸೊಂಟ ಹೇಗೆ ಆಗ್ತದೆ ಅದು ಗೊತ್ತುಂಟು. ನಿನ್ನೆ ನನ್ನ ಬೈಕ್ ರೈಡಿಂಗ್ 120 ಕಿಲೋಮೀಟರ್ ಟೋಟಲ್, ಯಾವುದೇ ಸಮಸ್ಯೆ ಇಲ್ಲ. ಅದರ ಜೊತೆಯಲ್ಲಿ 3 ತಿಂಗಳ ನಂತರ ಜನವರಿಯಲ್ಲಿ ಸ್ಟಾರ್ಟ್ ಮಾಡಿದೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಎಂಡಿಗೆ ನನ್ನ ಡಾಕ್ಟರ್ ಒಂದು ಸಜೆಷನ್ ಮಾಡಿದ್ರು, ಒಮ್ಮೆ ಬ್ಲಡ್ ಚೆಕಪ್ ಮಾಡುವ ಅಂತೇಳಿ. ಆ್ಯಕ್ಚುಲಿ ಬ್ಲಡ್ಡಲ್ಲಿ ಏನೆಲ್ಲ ಚೆಕಪ್ ಮಾಡ್ತಾರೆ ಅನ್ನೋದು ನನಗೆಲ್ಲ ಗೊತ್ತಿತ್ತು, ಈಗ ಮರೆತೋಗಿದೆ. ಈಗ ಕೂತ್ಕೊಂಡು ನೆನಪು ಮಾಡ್ತಾ ಇದ್ದೆ ಯಾವುದು ರಿಪೋರ್ಟ್ ಎಲ್ಲ. ಆ್ಯಕ್ಚುಲಿ CRP, ESR, RFX ಈ 3 ರಿಪೋರ್ಟ್ಸ್ ಅನ್ನು ಮಾಡ್ತಾರೆ. ಮೇಡಮಿಗೆ ಗೊತ್ತಿರ್ಬೋದು, ಮೆಡಿಕಲ್ ಫೀಲ್ಡ್ ಇದ್ದವರಿಗೆ ಗೊತ್ತಾಗ್ತದೆ. ಆರ್ಥ್ರೈಟಿಸ್ ಇದ್ದವರಿಗೆ ಈ 3 ರಿಪೋರ್ಟ್ಸ್ ಯಾವ ಕೆಲಸ ಮಾಡ್ತಾರೆ. ನನ್ನ ಫಸ್ಟ್ ಟೈಮ್ 2 ವರ್ಷದಲ್ಲಿ ಫಸ್ಟ್ ಟೈಮ್ ಎಲ್ಲ ನಾರ್ಮಲಿಗೆ ಬಂದದ್ದು ಈ ಪ್ರಾಡಕ್ಟ್ ಯೂಸ್ ಮಾಡಿ 3 ತಿಂಗಳ ನಂತರ. ಸೊ ನನ್ನ ಅನುಭವ ಹೇಳಿದ್ದೇನೆ, ನಿಮಗೆ ಸಹ ಅನುಭವ ಆಗಿರ್ಬೋದು. ನಿಮಗೆ ಬೇಕಿದ್ರೆ ನನ್ನಲ್ಲಿ ಕೆಲವು ಫೋಟೋ ಉಂಟು. ನನ್ನ ಕೈ ಹೇಗಿತ್ತು, ನನ್ನ ಕಾಲುಗಂಟು ಹೇಗಿತ್ತು, ನನ್ನಲ್ಲಿ ಕೆಲವೊಂದು ರಿಪೋರ್ಟ್ಸ್ ಬರೆದು ಕೊಟ್ಟದುಂಟು. ನನಗೆ ಕೊನೆಗೆ ಇದೇ ಇಲ್ಲಿ ನಮ್ಮ NSS IT ಮುಂದೆ ಇರುವ ಒಂದು ಯಾವುದು ಆಭರಣ ಜ್ಯುವೆಲ್ಲರ್ಸ್ ಅಲ್ಲ, ಆಭರಣ ಜ್ಯುವೆಲ್ಲರ್ಸ್ ಅಲ್ಲಿ ಮೇಲೆ 3rd ಫ್ಲೋರ್ ಅಲ್ಲಿ ಡಾಕ್ಟರ್ ಸಜ್ಜನ್ ಶೆಣೈ ಅಂತ ಇದ್ದಾರೆ, ರುಮಟಾಲಜಿಸ್ಟ್. ಆದರೆ ನಿಮಗೆ ಯಾರಾದರೂ ಸಹ ಕೇಳುವಾಗ ನಾನು ಡಾಕ್ಟರ್ಗೆ ಇದು ಮಾಡೋದಲ್ಲ, ಅವರ ಕರ್ತವ್ಯ ಮಾಡ್ತಾ ಇದ್ದಾರೆ. ಯಾರು ಸಹ ಹೇಳಿದ್ರೆ ರುಮಟಾಲಜಿಸ್ಟ್ ಯಾರಿದೆ ಆರ್ಥ್ರೈಟಿಸ್ ಪೇಷಂಟ್ ಅಂತ ಹೇಳಿದ್ರೆ ಬೆಸ್ಟ್ ಡಾಕ್ಟರ್ ಅಂತ ಹೇಳಿದ್ರೆ ಅವರು ನನಗೆ ಯಾವುದೇ ಟ್ರೀಟ್ಮೆಂಟ್ ಕೊಟ್ಟರೆ ಸಹ ಅವರ ಡೋರ್ ಓಪನ್ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ ಕೈಯಲ್ಲಿ, ಅದು ಸಿಲಿಂಡರ್ ಲಾಕ್ಸ್ ಓಪನ್ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ, ಕೈ ತಿರುಗ್ತಾ ಇರಲಿಲ್ಲ. ಭಾರಿ ಕಷ್ಟದಲ್ಲಿ ಅವರ ರೂಮಿಗೆ ಕ್ಯಾಬಿನ್ಗೆ ಹೋಗ್ತಾ ಇದ್ದೆ. ಅವ್ರ ಕೊನೆಗೆ ಬರೆದು ಕೊಟ್ಟದ್ದು ನನಗೆ ಸ್ಟೀರಾಯ್ಡ್ ಕೀಮೋ, ನನಗೆ ಕೊನೆಗೆ ಬರೆದು ಕೊಟ್ಟದ್ದು. ನಾನಂತ ಹೇಳಿದ್ರೆ ಒಂದು ಬದುಕಿದೆ ಅಂತ ಹೇಳಿದ್ರೆ ನಾನು ಸೆಕೆಂಡ್ ಒಪಿನಿಯನ್ ತಗೊಳ್ತಾ ಇದ್ದೆ. ಸೊ ಅದರಿಂದ ಸೆಕೆಂಡ್ ಡಾಕ್ಟರ್ ನನಗೆ ಹೇಳಿದ್ರು, ಅದು ಯಾವುದೇ ಕಾರಣಕ್ಕೂ ತಗೊಳ್ಬೇಡ, ಅದು ತಗೊಂಡ್ರೆ ಜೀವ ಮಾತ್ರ ಇರ್ತದೆ, ನಿಮ್ಮ ಯಾವ ಕೆಲಸ ಮಾಡೋದಿಲ್ಲ. ಆ ಬರೆದು ಕೊಟ್ಟ ಪ್ರಿಸ್ಕ್ರಿಪ್ಷನ್ ಅವರ ಬುಕ್ ಉಂಟು, ಈಗಲೂ ಸಹ ಉಂಟು. ಆ ಕೀಮೋ ಈಗಲೂ ಸಹ ನಾನು ತಗೊಳ್ಳಿಲ್ಲ. ಪ್ರೂಫಿಗೆ ಬೇಕಿದ್ರೆ ಯಾವುದು ಸಹ ಯಾವಾಗ ಬೇಕಿದ್ರೆ ಸಹ ನಿಮಗೆ ಪ್ರೊಡ್ಯೂಸ್ ಮಾಡ್ತಾರೆ. ಫೋಟೋ ಸಹಿತ ಮೊಬೈಲಲ್ಲಿ ಉಂಟು, ನನ್ನ ಕೈಗಳು ಹೇಗೆ ಇರ್ತದೆ. ಜಸ್ಟ್ ನನ್ನ ಮೊಬೈಲ್ ಕೊಟ್ಟರೆ ಫೋಟೋನ ತೋರಿಸಿ ಹೊಟ್ಟೆ. ಡೌಟ್ ಇರ್ಬೋದಲ್ಲ. ಇದು ನೋಡಿ ನನ್ನ ಕೈ, ಇದೇ ಕೈ, ಕಾಲು. ನನಗೆ ಗೊತ್ತಿದ್ದಾರೆ
ನಾನು ಸಾಧಾರಣ ಒಂದು 96, 97 ನಂತರ ಚಪ್ಪಲಿ ಯೂಸ್ ಮಾಡ್ತಾ ಇರಲಿಲ್ಲ. ನನಗೆ ಚಪ್ಪಲಿಯಿಂದ ಆಗೋದಿಲ್ಲ, ಶೂಸ್ ಎನಿ ಟೈಮ್ ಎಲ್ಲಿ ಹೋಗಬೇಕು ಶೂಸ್. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಲಾಸ್ಟ್ 1.5 ವರ್ಷ ಮಾತ್ರ ನಾನು ಚಪ್ಪಲಿ ಯೂಸ್ ಮಾಡಿದ್ದು. ಈಗಲೂ ಸಹ ನೋಡಿ ಮಳೆ ಉಂಟು, ನಾನು ಶೂಸ್ ಹಾಕೊಂಡು ಬಂದಿದ್ದೇನೆ. ಎಲ್ಲಿ ಹೋಗೋದಾದ್ರೆ ಶೂಸ್ ಬೇಕು ನನಗೆ, ಶೂಸ್ ಅಲ್ಲೇ ಹೋಗೋದಿಲ್ಲ. ಫಸ್ಟ್ ಟೈಮ್ ಇದರಲ್ಲಿ ನನಗೆ ಶೂಸ್ ಹಾಕ್ಲಿಕ್ಕೆ ಆಗ್ತಿಲ್ಲ, ಅಷ್ಟು ಗಂಟು ದಪ್ಪ ಆಗಿತ್ತು, ಶೂಸ್ ಕಾಲು ಒಳಗೆ ಹೋಗ್ತಾ ಇಲ್ಲ. ಇದು ನಮ್ಮ ಸೊ ನಾನು ಈಗ ನಾನು ನಮ್ಮ ಜೋಶಿ ಸರಿಗೆ ಮತ್ತು ಈ ನನಗೆ ಈ ಪ್ರಾಡಕ್ಟ್ ತಲುಪಿಸಿದ ನನ್ನ ಸ್ನೇಹಿತರಾದಂಥ ಇವರು ಅನಿಲ್ ಕುಮಾರ್ ಅವರಿಗೆ, ಸುಶೀಲ್ ಸರ್ ಅದರ ಪ್ರಾಡಕ್ಟ್ ನಾಲೆಜ್ ಕೊಟ್ಟವರಿಗೆ, ಮತ್ತು ನನಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ಸಹ ಧನ್ಯವಾದ ಹೇಳ್ತೇನೆ. ಥ್ಯಾಂಕ್ ಯು.